ನಮಸ್ಕಾರ. ಆರ್ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇತ್ತೀಚೆಗೆ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಆಗಿರಬಹುದು, ಆಹಾರ ಕ್ರಮ ಆಗಿರಬಹುದು, ಅದರ ಜೊತೆಯಲ್ಲಿ ಒಂದಷ್ಟು ಈ ಆರೋಗ್ಯದ ಸಮಸ್ಯೆಗಳು, ಇದರೆಲ್ಲದರಿಂದಲೂ ಕೂಡ ಆರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ದಂಪತಿಗಳಿಗೆ ಕಾಡುವಂತಹ ಸಮಸ್ಯೆ ಅಂತಂದರೆ ಅದು ಬಂಜೆತನ, ಮಕ್ಕಳಿಲ್ಲ ಅನ್ನುವಂತಹ ಕೊರಗು, ಮಕ್ಕಳಾಗಬೇಕು ಅನ್ನುವಂಥ ಆಸೆ. ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಪರಿಹಾರ ಅಂತಂದರೆ ಅದು ಗರ್ಭಗುಡಿ ಸೆಂಟರ್, IVF ಸೆಂಟರ್. ಇಲ್ಲಿ ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡಲಾಗುತ್ತೆ. IVF ಟ್ರೀಟ್ಮೆಂಟ್ ಸೇರಿದಂತೆ ಅನೇಕ ಅತ್ಯಾಧುನಿಕ ಚಿಕಿತ್ಸೆ ಕೂಡ ಇದೆ. ಹಾಗಾದರೆ ಮಕ್ಕಳು ಆಗದೇ ಇರುವಂಥವರು ಮಕ್ಕಳಾಗುವಂತಹ ಕನಸನ್ನು ನನಸು ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಗರ್ಭಗುಡಿ ಅನುಭವಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಅಪರ್ಣಾ ಅವರು ನಮ್ಮ ಜೊತೆ ಇದ್ದಾರೆ, ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಡಾಕ್ಟರ್. ಹಾಗೆ ಡಾಕ್ಟರ್ ಹರ್ಷಿತಾ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ವೆಲ್ಕಮ್. ಇಬ್ಬರು ಕೂಡ ಡಾಕ್ಟರ್ಸ್, ಅನುಭವಿ ವೈದ್ಯರು, ಅದರಲ್ಲಿ ಗರ್ಭಗುಡಿಯ ಇಬ್ಬರು ಸ್ಪೆಷಲಿಸ್ಟ್, ಫರ್ಟಿಲಿಟಿ ಸ್ಪೆಷಲಿಸ್ಟ್. ಮೊದಲಿಗೆ ಆರಂಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ ಒಂದು 20 ವರ್ಷದ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಈ ಸಮಸ್ಯೆ ಬಹಳವಾಗಿ ಇರಲಿಲ್ಲ ಅಂತ ಅನ್ಸುತ್ತೆ. ಐ ಸ್ಟಾರ್ಟ್ ವಿತ್ ಡಾಕ್ಟರ್ ಅಪರ್ಣಾ. ಈ 20 ವರ್ಷದ ಹಿಂದೆ ಒಂದು ಮಾತಿತ್ತು, ಮನೆ ತುಂಬ ಮಕ್ಕಳಿರಬೇಕು, ಆ ಕಿಲ ಕೇಳ್ತಾ ಇರಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಅದು ಕನಸಾಗಿದೆ. ಮನೆ ತುಂಬ ಬಿಡಿ, ಮನೆಯಲ್ಲಿ ಒಂದು ಮಕ್ಕಳು ಕೂಡ ಇತ್ತೀಚಿನ ದಿನದಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಏನು? ಈ ಬಂಜೆತನಕ್ಕೆ ಪ್ರಮುಖವಾದಂಥ ಕಾರಣ ಬದಲಾಗ್ತಾ ಇರುವಂಥ ಜೀವನ ಶೈಲಿನ ವಯಸ್ಸ ಅಥವಾ ಅಕ್ಯುರೇಟ್ ಆಗಿ ಏನು ಅಂತ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಿರೋದು, ನೀವು ಹೇಳ್ದಂಗೆ 20-30 ವರ್ಷದ ಹಿಂದೆ ನೋಡಿದ್ರೆ ನಮ್ಮ ತಂದೆ ತಾಯಿ ಆ ಜನ್ರೇಷನಲ್ಲಿ ನೋಡಿದಾಗ ಈಸಿಯಾಗಿ 1, 2, 3 ಮಕ್ಕಳಾಗೋಗ್ತಾ ಇತ್ತು. ಅದೇ ನಮ್ದು ಅಜ್ಜಿ ತಾತಂದು ಇದರಲ್ಲಿ ನೋಡಿದಾಗ ಮನೆ ತುಂಬ ಮಕ್ಕಳು, ಆವಾಗ 8-10 ಮಕ್ಕಳು. ಬಟ್ ಈಗ ನಮ್ಗೆ ಇವನ್ ಒಂದು ಮಗು ಆಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಕ್ರಮೇಣವಾಗಿ ನಾವು ನೋಡ್ತಿರೋದು ಏನಂತಂದರೆ, ಮುಂಚೆ ನಾವು ಒಂದು 15, 20 ಅಥವಾ 30 ಜನ ದಂಪತಿಗಳಲ್ಲಿ ಯಾರಿಗೋ ಒಬ್ರಿಗೆ ಕಾಡ್ತಿದ್ದಂಥ ಸಮಸ್ಯೆ ಈಗ 6 ಜನ ದಂಪತಿಗಳಲ್ಲಿ ಒಬ್ರಿಗೆ ಕಾಣ್ತಾ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ನಮ್ಮ ಇಂಡಿಯಾದಲ್ಲಿ ಅಂತಲ್ಲ, ನಮಗೆ ಪ್ರಪಂಚದಾದ್ಯಂತ ಇದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಪ್ರೂವ್ ಆಗಿರುವಂಥದ್ದು. 1 in 6 ಕಪಲ್ ಅವ್ರಿಗೆ ಅವ್ರ ಜೀವನದಲ್ಲಿ ಯಾವಾಗಲಾದ್ರೂ ಅವ್ರಿಗೆ ಈ ರೀತಿ ಮಗು ಆಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿಗಳು ಕಾಣಿಸಬಹುದು. ಕಾರಣಗಳು ಏನು ಅಂತಂದರೆ, ಒಂದು ಹೆಚ್ಚಾಗ್ತಾ ಇದೆ ವಯಸ್ಸು, ನಾವು ಮದುವೆ ಆಗುವಂಥ ವಯಸ್ಸು ಜಾಸ್ತಿ ಆಗ್ತಾ ಇದೆ. ಮುಂಚೆ ಎಲ್ಲ ನೋಡಿದಾಗ 18, 20, 21 ವಯಸ್ಸಿಗೆ ಮದುವೆ ಆಗಿ 24, 25 ವಯಸ್ಸಿಗೆ ಮಗುನೇ ಕಂಪ್ಲೀಟ್ ಆಗೋಗ್ತಾ ಇತ್ತು, ಫ್ಯಾಮ್ಲಿನೇ ಕಂಪ್ಲೀಟ್ ಮಾಡ್ಕೋತಾ ಇದ್ರು. ಸೊ ಒಂದು ಏಜ್ ಜಾಸ್ತಿ ಆಗ್ತಾ ಇರೋದು. ವಯಸ್ಸಾದ್ಮೇಲೆ ನಾವು ಮದುವೆ ಆದ್ರೂ ಏನಾಗ್ತಿದೆ, ತಕ್ಷಣ ಪ್ಲ್ಯಾನ್ ಮಾಡ್ತಾ ಇಲ್ಲ ಮಗುಗೆ. ಸೊ ಫಿನಾನ್ಷಿಯಲಿ ಸ್ಟೆಬಿಲೈಸ್ ಆಗೋಣ ಅಥವಾ ನಾವು ಎಜುಕೇಷನ್ ಮುಗಿಸೋಣ, ಈ ಕಾರಣಾಂತರಗಳಿಂದ ನಾವು ಮುಂದಕ್ಕೆ ದೂಡ್ತಾನೆ ಇರ್ತೀವಿ. ಸೊ ದೀಸ್ 2 ಆರ್ ದ ಮೇನ್ ಇಂಪಾರ್ಟೆಂಟ್ ರೀಸನ್ಸ್. ಅದು ಬಿಟ್ಟು ಜೀವನ ಶೈಲಿ ಒಂದು ಫ್ಯಾಕ್ಟರ್ಸ್, ಅದ್ರ ಜೊತೆಗೆ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ಊಟದ ಪದ್ಧತಿಗಳು ಚೇಂಜಸ್ ಆಗಿರ್ಬೋದು, ನಮ್ಮ ಕೆಲಸದ ಒತ್ತಡಗಳಾಗಿರ್ಬೋದು, ಇದೆಲ್ಲನೂ ಕಾರಣಗಳಿಗೆ ಆ್ಯಡ್ ಆನ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಅದ್ರ ಜೊತೆಲಿ ಆ್ಯಡ್ ಆನ್ ಮಾಡೋದಾದರೆ ಡಾಕ್ಟರ್ ಹರ್ಷಿತಾ, ಇತ್ತೀಚಿನ ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕರಿಯರ್ ಓರಿಯೆಂಟೇಷನ್ ಆಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ ಸೆಟಲ್ ಆಗಿಬಿಡ್ಬೇಕಪ್ಪ ಅನ್ನುವಂಥ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ವಿಮೆನ್ ಇಂಡಿಪೆಂಡೆನ್ಸಿ ಅನ್ನುವಂಥದ್ದಾಗಿರ್ಬೋದು, ಫಿನಾನ್ಷಿಯಲಿ, ಇದೆಲ್ಲವೂ ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ ಅಂತ ಆಗಲೇ ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಮೊದಲಿಗೆಲ್ಲ ಬಂಜೆ ಅಂದ ತಕ್ಷಣದಲ್ಲಿ ಮಹಿಳೆಯನ್ನು ದೂಷಿಸ್ತಾ ಇದ್ರು, ಆದರೆ ಇತ್ತೀಚೆಗೆ ಮೇಲ್ ಫ್ಯಾಕ್ಟರ್ ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಇಬ್ಬರು ಕೂಡ ಇದಕ್ಕೆ ಸಮಾನ ಕಾರಣಕರ್ತರ ಅಥವಾ ರೇಷಿಯೋ ನೋಡಿದ್ರೆ ಎಷ್ಟು ಮಟ್ಟಿಗಿದೆ ಅಂತ? ಓಕೆ, ಸೊ ನಾವು ಒಂದು ನಾವು ಕಪಲ್ಸ್ನ ನೋಡ್ತೀವಿ ಬರ್ತಿರೋದ್ರಲ್ಲಿ, ವಿಮೆನಲ್ಲಿ ಎಷ್ಟು ಪರ್ಸೆಂಟ್ ನಾವು ಇನ್ಫರ್ಟಿಲಿಟಿ ನೋಡ್ತಾ ಇದ್ದೀವಿ, ಅಷ್ಟೇ ಪರ್ಸೆಂಟು ನಾವು ಮೆನ್ನಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸೊ ನಮ್ಮ 10 ಜನ ಕಪಲ್ ಬಂದರೆ ಅದರಲ್ಲಿ 4 ಜನಕ್ಕೆ ಹೆಂಗಸರಲ್ಲಿ ಸಮಸ್ಯೆ ಇದ್ದರೆ ಇನ್ನು 4 ಜನಕ್ಕೆ ಗಂಡಸರಲ್ಲಿ ಸಮಸ್ಯೆ ಇರುತ್ತೆ. ಇನ್ನು ಇಬ್ಬರಲ್ಲಿ ಅದ್ರ ಒಟ್ಟಿಗೆ ಗಂಡ ಹೆಂಡತಿ ಇಬ್ಬರಲ್ಲೂ ಸಮಸ್ಯೆ ಇವಾಗ ಕಾಣ್ತಾ ಇದೆ. ಇದಕ್ಕೆಲ್ಲ ಫ್ಯಾಕ್ಟರ್ಸು ಆಸ್ ಆಲ್ರೆಡಿ ಬೀನ್ ಟೋಲ್ಡ್. ಸೊ ಜೀವನ ಶೈಲಿ ಚೇಂಜ್ ಆಗ್ತಾ ಇರೋದು, ನಾವು ತಿನ್ನೋ ಆಹಾರದಲ್ಲಿ ಕಲಬೆರಕೆ ಆ್ಯಂಡ್ ಪೊಲ್ಯೂಷನ್ನು, ರೇಡಿಯೇಷನ್ನು, ಸೊ ಎವ್ರಿಥಿಂಗ್ ಇಸ್ ಆ್ಯಡಿಂಗ್ ಅಪ್ ಟು ಇನ್ಕ್ರೀಸ್ ಇನ್ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಅಂದರೆ ಬಂದ ನಂತರ ಏನು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋ ಮೊದಲು ಐ ರಿಯಲಿ ವಾಂಟ್ ಟು, ಅಂದರೆ ಎಷ್ಟೋ ಜನ ಯಂಗ್ಸ್ಟರ್ ಪೇರೆಂಟ್ಸ್ಗಳು ಆಗಬೇಕು ಅನ್ನುವಂಥ ಕನಸು ಕಾಣುವಂಥವ್ರು ಇರ್ತಾರೆ, 20, 25, 30 ಒಳಗಡೆ ಇರುವಂಥವ್ರು. ಬರದೇ ಇರುವಂತೆ ತಡೆಗಟ್ಟೋದು ಅಥವಾ ಬಂಜೆತನ ಬರದೇ ಇರುವಂತೆ ಇನ್ಫರ್ಟೈಲ್ ಆಗದೆ ಫರ್ಟಿಲಿಟಿಯನ್ನು ಕಾಪಾಡ್ಕೊಳ್ಳೋದು, ಅದು ಹೇಗೆ? ಅದು ಸಾಧ್ಯನಾ? ಬರದೇ ಇರೋ ರೀತಿ ನಾವು ತಡೆಗಟ್ಟದ್ದು, ಆ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಹೌ ವಿ ಕ್ಯಾನ್ ಪ್ರಿವೆಂಟ್ ಆರ್ ಸೆಲ್ಸ್. ಯಾಕಂದರೆ ನಾವು ಬಂದೇ ಬರೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ನಾವು ಏನೇನು ಮಾಡಿದ್ರೆ ಮೇ ಬಿ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ ನಮಗೆ ಅನ್ನೋದು ತಿಳ್ಕೊಬೋದು. ಒಂದು, ನಮಗೆ ಹಿಂದಿನ ಕಾಲಕ್ಕೆ ಹೋಗ್ತಿದ್ದಂಗೆ ನಮಗೆ ದಿನ ಬೆಳಗ್ಗೆ ಬೇಗ ಎದ್ದೋಳವರು, ಬೇಗನೆ ಕೆಲಸ ದಿನಚರಿ ಶುರು ಮಾಡ್ತಿದ್ರು, ಸಂಜೆ ಬೇಗ ಊಟ ಮಾಡಿ ಬೇಗ ನಿದ್ರೆ ಮಾಡ್ತಾಯಿದ್ರು. ಸೊ ದೇ ಹ್ಯಾಡ್ ಅ ಫಿಕ್ಸೆಡ್ ರೊಟೀನ್.
ಆ ರೊಟೀನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗೇನಾಗುತ್ತೆ, ನಮ್ಮ ದಂಪತಿಗಳು ಬಂದಾಗ ಒಬ್ಬರು ಮಾರ್ನಿಂಗ್ ಶಿಫ್ಟಲ್ಲಿ ಇರ್ತಾರೆ, ಒಬ್ಬರು ನೈಟ್ ಶಿಫ್ಟಲ್ಲಿ ಇರ್ತಾರೆ. ಸೊ ಈಗ ರೀಸೆಂಟಾಗಿ ನಾನು ನೋಡಿದ ಒಬ್ಬ ದಂಪತಿಗಳು ಮದುವೆ ಆಗಿ 8 ರಿಂದ 10 ವರ್ಷ ಆಗ್ತಾ ಇದೆ. ಸೊ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಹಾರ್ಡ್ಲಿ 6 ತಿಂಗಳು. ಯಾಕೆ ಅಂತ ಕೇಳಿದ್ರೆ ಫಸ್ಟ್ 8 ಇಯರ್ಸ್ ಒಬ್ಬರು ಮಾರ್ನಿಂಗ್ ಶಿಫ್ಟಲ್ಲಿದ್ದರು, ಇನ್ನೊಬ್ಬರು ನೈಟ್ ಶಿಫ್ಟಲ್ಲಿದ್ದರು. ಸೊ ಇದೇನಾಗುತ್ತೆ, ಎಷ್ಟೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಸೊ ಒನ್ ಥಿಂಗ್ ಇಸ್ ಯು ಹ್ಯಾವ್ ಟು ಫಿಕ್ಸ್ ಅ ರುಟೀನ್. ಸೊ ಚೆನ್ನಾಗಿ ನಿದ್ರೆ ಮಾಡಬೇಕು, ಒಳ್ಳೆ ಆಹಾರ ತೊಗೋಬೇಕು. ಆಹಾರದಲ್ಲಿ ಅಂತ ಬಂದಾಗ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದು ಗೊತ್ತಿರಬೇಕು. ಈಗ ಫಾಸ್ಟ್ ಮೂವಿಂಗ್ ಲೈಫ್ ಅಂತ ಬಂದಾಗ ನಮ್ಮೆಲ್ರಿಗೂ ಇನ್ಸ್ಟೆಂಟಾಗಿ ಆಗಬೇಕು ಎಲ್ಲನೂ. ಸೊ ಮದುವೆ ಆಗಿದ ತಕ್ಷಣ ನಾನು ಅಂದ್ಕೊಂಡಿದ್ದ ತಕ್ಷಣ ಮಗು ಆಗಬೇಕು, ಆಗಲಿಲ್ಲ ಅಂತಂದರೆ ಸ್ಟ್ರೆಸ್ ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಒಂದೊಂದು ವಿಷಯದಲ್ಲೂ ನಾವು ಸ್ಟ್ರೆಸ್ ಅನ್ನೋ ಫ್ಯಾಕ್ಟರ್ಸ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀವಿ. ಒಂದು ಬೇಗನೆ ಮದುವೆ ಆಗೋದು ಒಂದು ಫ್ಯಾಕ್ಟರಲ್ಲಿ ನಾವು ಕಡಿಮೆ ಮಾಡ್ಕೋಬೋದು. ಅಂತಂದರೆ ಇವಾಗ ಬೇಗ ಮದುವೆ ಆದರೆ ನನ್ನ ಕರಿಯರ್ ಗ್ರೋತ್ ನಿಂತೋಗುತ್ತೆ ಅಂತ ತುಂಬ ಜನ ಹೆಣ್ಮಕ್ಳು ಹೆದರ್ಕೋತಾರೆ. ಸೊ ಮದುವೆ ಆಗಿದ ತಕ್ಷಣ ನಮಗೆ ಕರಿಯರ್ ಗ್ರೋತ್ ನಿಂತೋಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಸೊ ಒಂದು 25 ರಿಂದ 30 ವಯಸ್ಸಲ್ಲಿ ನೀವು ಮದುವೆನ ಪ್ಲ್ಯಾನ್ ಮಾಡಿಕೊಂಡು 30 ವಯಸ್ಸು ಒಳಗಡೆ ನೀವು ಒಂದು ಮಗುನ ಪ್ಲ್ಯಾನ್ ಮಾಡ್ಕೊಳ್ಳೋದು ಈಸ್ ಅ ಬೆಟರ್ ಥಿಂಗ್. ಸೊ ಟು ಸ್ಟಾರ್ಟ್ ವಿತ್ ಫಸ್ಟ್ ನಿಮ್ಮದು ಜೀವನ ಶೈಲಿ ಚೆನ್ನಾಗಿರಬೇಕು, ಊಟ ತಿಂಡಿಯಲ್ಲಿ ಕ್ರಮಬದ್ಧವಾಗಿರಬೇಕು. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ನಾವು ಕೇಳಿದ್ದೀವಿ ಚಿಕ್ಕ ಮಕ್ಕಳಿಂದನೂ, ಕರೆಕ್ಟ್ ಅಲ್ವಾ? ಸೊ ನಾವು ಏನು ಊಟ ತಿಂಡಿ ಮಾಡ್ತೀವಿ ಅದರಲ್ಲಿ ಪದ್ಧತಿಯಾಗಿದ್ದರೆ ಎಷ್ಟೊಂದು ಕಾಯಿಲೆಗಳು ನಮಗೆ ಬರೋದಿಲ್ಲ. ಸೊ ಬೇಗನೆ ಟ್ರೀಟ್ಮೆಂಟ್ ತೊಗೊಳ್ಳೋದು. ಆಗ್ತಿಲ್ಲ ಅಂತ ಬಂದಾಗ 1 ವರ್ಷ 2 ವರ್ಷ ಆಗ್ತಿದ್ದಂಗೆ ಮಗು ಆಗ್ತಿಲ್ಲ ಅಂದ ತಕ್ಷಣ ಬೇಗ ಅಪ್ರೋಚ್ ಮಾಡಬೇಕು ಫರ್ಟಿಲಿಟಿ ಆಪ್ಷನ್ಸ್ಗೆ. ದೆನ್ ನಮಗೆ ಇಲ್ಲ, ನನಗೆ ಗೊತ್ತು ಮುಂಚೆನೇ, ನಾನು ಪ್ಲ್ಯಾನ್ ಮಾಡೋದೇ ಪ್ರೆಗ್ನೆನ್ಸಿನ ಒಂದು 35, 38, 40 ವಯಸ್ಸಿಗೆ. ಸೊ ಈಗ ಎಕ್ಸಾಂಪಲ್ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತಾರೆ? ಸೊ ದೇ ಆರ್ ವೆಲ್ ಪ್ಲ್ಯಾನ್ಡ್, ಕರೆಕ್ಟ್ ಅಲ್ವಾ? ಪ್ಲ್ಯಾನಿಂಗ್ ಚೆನ್ನಾಗಿದೆ. ಸೊ ಹಾಗೆ ಬಂದಾಗ ಒಂದು 25, 26 ವಯಸ್ಸಲ್ಲೇ ಅವ್ರ ಮೊಟ್ಟೆಗಳನ್ನ ಶೇಖರಣೆ ಮಾಡ್ಕೋತಾರೆ. ಸೊ ಎಗ್ ಫ್ರೀಸಿಂಗ್ ಅಂತೀವಿ ಅಥವಾ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಸೊ ಇದು ಬರೀ ನಮಗೆ ಫೀಮೇಲ್ಸಿಗೆ ಮಾತ್ರ ಅಲ್ಲ. ಸೊ ಇತ್ತೀಚೆಗೆ ನಾವು ನೋಡ್ತಿದ್ದಂಗೆ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಕೂಡ ಹೆಚ್ಚಾಗ್ತಾ ಇದೆ. ಸೊ ಯಂಗರ್ ಏಜಲ್ಲಿ ನಮಗೆ 25, 26 ವರ್ಷದಲ್ಲಿ ಫರ್ಟಿಲಿಟಿ ಹೈ ಇದ್ದಾಗ ನಮಗೆ ಫ್ರೀಸ್ ಯುವರ್ ಗ್ಯಾಮೀಟ್ಸ್. ಸೊ ಗ್ಯಾಮೆಟ್ಸ್ನ ಫ್ರೀಸ್ ಮಾಡಿಕೊಂಡು ಅದಾದಮೇಲಿಂದ ಯು ಕಂಪ್ಲೀಟ್ ಯುವರ್ ಗೋಲ್ಸ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಮಗುನ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ನಮ್ಮ ಕರಿಯರ್ ಗ್ರೋತ್ ನಾವು ಓಡ್ತಾ ಇದ್ದರೆ ಅದು ಓಡ್ತಾನೆ ಇರುತ್ತೆ, ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಸೊ ನಾವೇ ಅದಕ್ಕೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಹಾಕ್ಕೋಬೇಕು. ನಿಜ, ಈ ಸೆಟಲ್ ಆಗೋದಕ್ಕೆ ಆ ವರ್ಡ್ಗೆ ಕೊನೆ ಅನ್ನೋದೇ ಇಲ್ಲ ಅನ್ಸತ್ತೆ. ಭಾಳ ಸೂಕ್ಷ್ಮವಾಗಿ ಹೇಳಿದ್ರು. ಅದ್ರ ಜೊತೆಯಲ್ಲಿ ಡಾಕ್ಟರ್ ಒಂದಿಷ್ಟು ಪ್ರಶ್ನೆಗಳು. ಈಗ ಕೊನೆಯ ಹಂತಕ್ಕೆ ಬರೋ ಮೊದಲು ಈಗ ಫಸ್ಟ್ ಆ್ಯಸ್ ಅ ಕಪಲ್ ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳಿ. ಗರ್ಭಗುಡಿ ಅನ್ನುವಂಥ ಹೆಸರೇ ಭಾಳ ವಿಶೇಷ. ಯಾಕಂದರೆ ತಾಯಿಯ ಯುಟಿರಸನ್ನು ನಾವು ಗುಡಿ ಅಂತಲೇ ಭಾವಿಸ್ತೀವಿ, ದೇವಸ್ಥಾನ ಅನ್ನೋದನ್ನೇ ಹೇಳ್ತೀವಿ. ಭಾಳ ಹೆಸರು ಕೂಡ ಭಾಳ ವಿಶೇಷ. ಅದ್ರ ಜೊತೆಯಲ್ಲಿ ಮೊದಲು ಬಂದಂಥ ಕಪಲ್ಗೆ ಯಾವ ರೀತಿ ಅವರಿಗೆ ಗೈಡೆನ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಯಾವ ರೀತಿ ಇರುತ್ತೆ? ಅಥವಾ ಫಸ್ಟ್ ಹೌ ಡು ಯು ಟ್ರೀಟ್ ದೆಮ್ ಅಂತ? ಫಸ್ಟ್ ಬರ್ತಿದ್ದಂಗೆ ಅವ್ರದ್ದು ಹಿಸ್ಟ್ರಿ ತೊಗೊತೀವಿ. ಸೊ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಸಂಬಂಧದಲ್ಲಿ ಮದುವೆ ಆಗಿದೆಯಾ, ಮತ್ತು ಹೆಂಗಸರಿಗೆ ಬಂದರೆ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆಯಾ, ಗಂಡು ಹೆಣ್ಣು ಇಬ್ಬರಲ್ಲೂ, ಯಾವುದಾದ್ರೂ ಸರ್ಜರೀಸ್ ಆಗಿದೆಯಾ, ಏನಾದ್ರು ಇನ್ಫೆಕ್ಷನ್ಸ್ ಆಗಿತ್ತಾ, ಏನಕ್ಕಾದರೂ ಅಲರ್ಜೀಸ್ ಇದೆಯಾ. ಆಮೇಲೆ ಪರ್ಟಿಕ್ಯುಲರ್ ಇನ್ ಡೀಟೇಲ್ ಬರ್ತಾ ಹೆಂಗಸರಲ್ಲಿ ಋತುಚಕ್ರ ಹೇಗಿದೆ, ರೆಗ್ಯುಲರ್ ಆಗಿದೆಯಾ, ಪೇಯ್ನ್ ಬರುತ್ತಾ, ಹೆವಿ ಬ್ಲೀಡಿಂಗ್ ಇರುತ್ತಾ ಅವರಲ್ಲಿ. ಸೊ ಅದು ಮತ್ತು ಗಂಡಸರಲ್ಲಿ ಅವ್ರದ್ದು ಏನಾದರೂ ಹ್ಯಾಬಿಟ್ಸ್ ಇದೆಯಾ, ಸ್ಮೋಕಿಂಗ್, ಡ್ರಿಂಕಿಂಗ್, ಬೇರೆ ಏನಾದರೂ ಹ್ಯಾಬಿಟ್ಸು. ಸೊ ಅವ್ರದ್ದು ರೆಗ್ಯುಲರ್ ಆಗಿ ಲೈಫ್ ಸ್ಟೈಲ್ ಹೇಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲಾ, ಅಂದರೆ ಕೂತ್ಕೊಂಡು ಲಾಂಗ್ ಅವರ್ಸ್ ವರ್ಕಿಂಗಾ, ಇಲ್ಲ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇದೆಯಾ. ಸೊ ಇದನ್ನೆಲ್ಲ ಹಿಸ್ಟ್ರಿ ತೊಗೊಂಡು ಮತ್ತು ಇನ್ನೊಂದು ಲೈಂಗಿಕ ಸಂಬಂಧದ ಹಿಸ್ಟ್ರಿ ಕೂಡ ತೊಗೊತೀವಿ. ಅದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಕರೆಕ್ಟಾಗಿ ಅವ್ರಿಗೆ ಯಾವ ಟೈಮಲ್ಲಿ ಸೇರಿದ್ರೆ ಮಗು ಆಗುತ್ತೆ ಅಂತ ಅವ್ರಿಗೆ ಅರಿವಿದೆಯಾ, ಆ ಟೈಮಲ್ಲಿ ಅವ್ರು ಕರೆಕ್ಟಾಗಿ ಟ್ರೈ ಮಾಡ್ತಿದ್ದಾರಾ. ಸೊ ಇದನ್ನೆಲ್ಲ ನಾವು ಫಸ್ಟು ಪರಿಶೀಲನೆ ಮಾಡ್ಕೊತೀವಿ. ಸೊ ಅದ್ರ ಮೇಲೆ ಕೆಲವು ಬೇಸಿಕ್ ಟೆಸ್ಟ್ಗಳಿರುತ್ತೆ ಹೆಂಗಸರಿಗೆ. ಫಸ್ಟ್ ಫಾರ್ಮೋಸ್ಟ್ ಅಂದರೆ ಸ್ಕ್ಯಾನ್ ಒಂದು ಸಿಂಪಲ್ ಸ್ಕ್ಯಾನ್ ಮಾಡೋದ್ರಿಂದ ಅವ್ರ ಗರ್ಭಕೋಶ ಯಾವ ಥರ ಇದೆ, ಅಂಡಾಣು ಯಾವ ಥರ ಇದೆ, ಅಂಡಾಶಯಗಳಲ್ಲಿ ಅಂಡಾಣುಗಳು ಎಷ್ಟು ಇದೆ, ಸೊ ಅದ್ರದ್ದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಗಂಡಸರಿಗೆ ಬಂದರೆ ಸಿಂಪಲ್ ವೀರ್ಯ ಪರೀಕ್ಷೆ ಮಾಡೋದ್ರಿಂದ ವೀರ್ಯಾಣುಗಳ ಕೌಂಟು, ಮೊಟಿಲಿಟಿ, ಬೇಸಿಕ್ಕಾಗಿ ಟೆಸ್ಟ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಚೆನ್ನಾಗಿದ್ದರೆ ಮತ್ತು ಸಿಂಪಲ್ ಹಾರ್ಮೋನ್ ಟೆಸ್ಟು, ಕೆಲವು ಬೇಸಿಕ್ ಹಾರ್ಮೋನ್ ಇಂಪಾರ್ಟೆಂಟ್ ಇರುತ್ತೆ ಫರ್ಟಿಲಿಟಿಗೆ. ಥೈರಾಯ್ಡ್ ಹಾರ್ಮೋನು, ಪ್ರೊಲ್ಯಾಕ್ಟಿನ್ ಹಾರ್ಮೋನು, ಮತ್ತು ಈಸ್ಟ್ರೋಜೆನು, ಗಂಡಸರಲ್ಲಾದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನು. ಸೊ ಈ ಬೇಸಿಕ್ ಟೆಸ್ಟ್ಗಳು ಮಾಡಿಕೊಂಡು ಎಲ್ಲಿ ತೊಂದರೆ ಇದೆ ಅಂತ ಫಸ್ಟ್ ನಾವು ಅದನ್ನು ಕಂಡಿಡ್ಕೊತೀವಿ. ಅವ್ರಿಗೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಎಲ್ಲ ಚೆನ್ನಾಗಿದ್ದರೆ ಅಂದರೆ ಓವ್ಯುಲೇಷನ್ ಆಗ್ತಿರಲ್ಲ, ಸೊ ಅಂಥವ್ರಿಗೆ ಜಸ್ಟ್ ಮಾತ್ರೆ ಕೊಡೋದು, ನ್ಯಾಚುರಲಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವ್ರಿಗೆ ಮೇ ಬಿ ವೀರ್ಯಾಣುನಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು, ಋತುಚಕ್ರನೂ ಸ್ವಲ್ಪ ಸಮಸ್ಯೆ ಇರ್ಬೋದು. ಸೊ ಅಂಥವ್ರಿಗೆ ಮಾತ್ರೆ ಇಂಜೆಕ್ಷನ್ಸ್ ಕೊಟ್ಟು
ಮೊಟ್ಟೆ ಬರೋ ಟೈಮಲ್ಲಿ IUI ಅಂತ ಸಿಂಪಲ್ ಪ್ರೊಸೀಜರ್ ಮಾಡ್ತೀವಿ. ಎಲ್ಲಿ ಗಂಡಸರು ವೀರ್ಯಾಣು ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಮೊಟ್ಟೆ ರಿಲೀಸ್ ಆಗೋ ಟೈಮಲ್ಲಿ ಹೋಗಿ ಗರ್ಭಕೋಶದಲ್ಲಿ ಹಾಕೋದ್ರಿಂದ ಚಾನ್ಸಸ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ತುಂಬಾ ತೊಂದರೆ ಇದ್ದರೆ, ವಯಸ್ಸು ತುಂಬ ಮೀರೋಗ್ತಾ ಇದ್ದರೆ, ಮೊಟ್ಟೆಗಳ ಸಂಖ್ಯೆ ತುಂಬ ಕಡಿಮೆ ಇದ್ದು, ಗಂಡಸರಲ್ಲೂ ವೀರ್ಯಾಣುಗಳ ಸಂಖ್ಯೆ ತುಂಬಾ ತೊಂದರೆ ಇದ್ದರೆ, ಮತ್ತು ಇಲ್ಲ ಟ್ಯೂಬ್ ಬ್ಲಾಕ್ ಆಗಿದ್ದರೆ, ಟ್ಯೂಬ್ ಟೆಸ್ಟ್ ಮಾಡ್ಕೊಂಡು ನೋಡಿದಾಗ ಬ್ಲಾಕ್ ಆಗಿದ್ದರೆ, ಸೊ ಇಂಥವ್ರಿಗೆಲ್ಲ ನಾವು IVFನ ಸಜೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಬಂದಾಗ ಏನು ತೊಂದರೆ ಇದೆ ಅಂತ ಫಸ್ಟು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಸಕ್ಸಸ್ ಇರುತ್ತೆ. ಓಕೆ, ಆಲ್ ರೈಟ್ ಡಾಕ್ಟರ್. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ ಹೋಗಿರ್ತಾರೆ, ಒಂದು 10 ಕಡೆ ಹೋಗಿ ಆಗಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಬರ್ತಾರೆ ಅಂತ ಅಂದ್ಕೊಳ್ಳಿ. ಆಗಲೇ ಈ ಫಿನಾನ್ಷಿಯಲಿ ತುಂಬ ಖರ್ಚು ಮಾಡಿರ್ತಾರೆ. ಇದು ಬಹಳವಾಗಿ ಕಾಡೋದು. ನೀವು ಆಗಲೇ ಹೇಳ್ತಾ ಇದ್ರಿ ಎಗ್ ಫ್ರೀಸಿಂಗ್ ಅಂತ. ಈ ಎಗ್ ಫ್ರೀಸಿಂಗ್ ಆಗಿರ್ಬೋದು ಅಥವಾ ಸ್ಪರ್ಮ್ ಫ್ರೀಸಿಂಗ್ ಆಗಿರ್ಬೋದು ಅಥವಾ IVF ಆಗಿರ್ಬೋದು, ಭಾಳ ಖರ್ಚಾಗ್ಬಿಡುತ್ತೆ ಅನ್ನುವಂಥದ್ದು ಒಂದು ನೋಷನ್ ಎಲ್ಲರಲ್ಲೂ ಅದೊಂದು ಸ್ಟಿಕ್ ಆನ್ ಆಗಿಬಿಟ್ಟಿದೆ. ಇಸ್ ಇಟ್ ರಿಯಲಿ ಕಾಸ್ಟ್ಲಿ ಅಂತ? ಈಗ ತುಂಬ ಜನಕ್ಕೆ ಏನಂತಂದರೆ, ಈ ಒಂದು ರೆಸ್ಟೋರೆಂಟಿಗೆ ಹೋಗಿ ದೇ ವಾಂಟ್ ಟು ವೆಯ್ಟ್ ಫಾರ್ ಹಾರ್ಸ್ ಟುಗೆದರ್ ಟು ಈಟ್ ಹೆಲ್ದಿ ಫುಡ್ ಅಥವಾ ಗುಡ್ ಫುಡ್ ಅಂತ ಬಂದಾಗ ದೇ ಆರ್ ಓಕೆ ಇನ್ ಸ್ಪೆಂಡಿಂಗ್. ಅದೇನೇ ನಮ್ಮದು ಹೆಲ್ತಿಗೋಸ್ಕರ ನಾವು ಸ್ಪೆಂಡ್ ಮಾಡ್ಕೋಬೇಕು ಅಂತಂದಾಗ ದೇ ಆರ್ ನಾಟ್ ರೆಡಿ. ಸೊ ಈ ಥಾಟ್ ಪ್ರಾಸೆಸ್ ಆ್ಯಕ್ಚುಲಿ ನಮ್ಮಲ್ಲಿ ಚೇಂಜ್ ಆಗಬೇಕಾಗತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ನಿಮ್ಮ ಹೆಲ್ತ್ ಫ್ಯಾಕ್ಟರ್. ಸೊ ಮಗು ಆಗ್ತಿಲ್ಲ ಅಂತ ಬಂದಾಗ ನೀವು ಎಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ, ಅಷ್ಟು ಬೇಗ ನಿಮಗೆ ಪ್ರಾಬಬಿಲಿಟಿ ಆಫ್ ಕನ್ಸೆಪ್ಷನ್ ಜಾಸ್ತಿ ಆಗುತ್ತೆ, ಅಂದರೆ ಮಗು ಆಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ನೀವು ಯಾವಾಗ ದಿನಗಳನ್ನ ಬಿಡ್ತಾ ಹೋಗ್ತಾ, ಸೊ ಬರೋದೇ ನಮ್ಮ ಹತ್ರ ಚಿಕಿತ್ಸೆಗೆ ಒಂದು 10 ವರ್ಷ 15 20 ವರ್ಷ ಆದಮೇಲೆ ಆಲ್ರೆಡಿ ಫೀಮೇಲ್ ಫ್ಯಾಕ್ಟರ್ ಏಜ್ ಹತ್ತತ್ರ 40 ವಯಸ್ಸಿಗೆ ಬಂದುಬಿಟ್ಟಿದೆ. ಸೊ ಈ ರೀತಿ ಫ್ಯಾಕ್ಟರ್ಸ್ ಬಂದಾಗ ಖಂಡಿತವಾಗ್ಲೂ ನಮ್ಮ ಕೈಯು ಮೀರೋಗಿರುತ್ತೆ ಸರ್ಟನ್ ಕಂಡೀಷನ್ಸಲ್ಲಿ. ಈಗ ನಿನ್ನೆ ತಾನೇ ನಾನು ನೋಡಿದ್ದ ದಂಪತಿಗಳಲ್ಲಿ ವೈಫ್ ಏಜ್ 40, ಹಸ್ಬೆಂಡ್ ಏಜ್ 45 ಇಯರ್ಸ್, ಮದುವೆಯಾಗಿ ಹತ್ತತ್ರ 16 ವರ್ಷ ಆಗ್ತಾ ಇದೆ. ಅವ್ರ ಚಿಕಿತ್ಸೆ 2017 ಚಿಕಿತ್ಸೆ ಶುರು ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆವಾಗ ಸ್ಟಾಪ್ ಮಾಡಿರೋದು 2026 ಆಗ್ತಾ ಇದೆ, ಇನ್ನು ಚಿಕಿತ್ಸೆಗೆ ಬಂದೇ ಇಲ್ಲ. ಸೊ ಥಿಂಕಿಂಗ್ ಏನಾಗುತ್ತೆ, ನನಗೆ ಆಗತ್ತೆ, ಪ್ರಾಬಬಿಲಿಟಿ ಆಗತ್ತೆ. ಆ ವಯಸ್ಸಲ್ಲಿ ನೋಡಿದಾಗ ಹತ್ತತ್ರ ಅವ್ರು 31-32 ವಯಸ್ಸು ಅಷ್ಟೇ ಆ ಹೆಣ್ಮಗಳಿಗೆ. ಆಗಲೇ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದಿದ್ರೆ ನಮಗೆ ಪ್ರಾಬಬಿಲಿಟಿ ನಮಗೆ ಚಿಕ್ಕ ಪುಟ್ಟ ಟ್ರೀಟ್ಮೆಂಟು ಅಥವಾ IVF ಅಲ್ಲಿ ಕೂಡ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ನನಗೆ 40 ವಯಸ್ಸಲ್ಲಿ ಬಂದಾಗ ಅವ್ರು ನಮಗೆ ಹೈಯರ್ ಟ್ರೀಟ್ಮೆಂಟಿಗೆ ನಾವು ಹೋಗ್ತೀವಿ ಅಂತಂದ್ರೂ ಸಾಧ್ಯತೆ 10% 15%ಗೆ ಇಳಿದು ಬಿಡುತ್ತೆ. ಯಾಕೆ, ವಯಸ್ಸು ಜಾಸ್ತಿ ಆಗ್ತಾ ಹೆಣ್ಮಕ್ಳಿಗೆ ಮೊಟ್ಟೆ ಅಂಶ ಕಡಿಮೆ ಆಗುತ್ತೆ, ಕ್ವಾಲಿಟಿ ಆಫ್ ದ ಎಗ್ಸ್ ಕಡಿಮೆ ಆಗುತ್ತೆ. ಇದೆರಡು ಕಾರಣದಿಂದ ಏನಾಗುತ್ತೆ, ಮಗು ಆಗಬೇಕಾದಾಗ ನಮಗೆ ಮಗುವಲ್ಲಿ ಏನಾದರೂ ಭ್ರೂಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ, ಮಿಸ್ಕ್ಯಾರೇಜಸ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ನಮಗೆ ನ್ಯಾಚುರಲಿ ಕನ್ಸೆಪ್ಷನ್ ಚಾನ್ಸಸ್ ಕಡಿಮೆ ಆಗುತ್ತೆ. ಈವನ್ ವಿತ್ IVF ಟೆಕ್ನಿಕ್ಸ್ ಕೂಡ ನಮಗೆ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಇವತ್ತಿಂದ ಇದರಲ್ಲಿ ಇನ್ಫಾರ್ಮೇಷನಲ್ಲಿ ನೀವು ತೊಗೋಬೇಕು ಅಂತಂದರೆ, ರೀಚಸ್ ಔಟ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಪ್ಲಾನ್ ಇಟ್ ಇನ್ ಅ ಬೆಟರ್ ವೇ. ಸೊ ಪ್ರಾಪರಾಗಿ ಪ್ಲಾನ್ ಮಾಡ್ಕೋಬೇಕು. ಬಿಕಾಸ್ ನಮ್ಗೆ ಒಂದು 25-26 ವಯಸ್ಸು ಅಷ್ಟೊತ್ತಿಗೆ ನಮಗೆ ಅಂದಾಜು ನಾನು ಹೆಂಗೆ ನನ್ನ ಜೀವನನ ನೆಕ್ಸ್ಟ್ ಇನ್ನೊಂದು 15 ವರ್ಷ ಪ್ಲಾನ್ ಮಾಡ್ಕೊಳ್ತೀನಿ ಅನ್ನೋ ಸೂಕ್ಷ್ಮತೆ ಇವಾಗಿರುವಂಥ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಮಗಿದೆ, ಕರೆಕ್ಟ್ ಅಲ್ವಾ? ಸೊ ಬೆಟರ್ ಪ್ಲಾನಿಂಗ್ ಇದ್ದರೆ ಇಟ್ಸ್ ಆಲ್ವೇಸ್ ಬೆಟರ್. ರೈಟ್ ಡಾಕ್ಟರ್. ಹಾಗೆ ಕಾಲರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಅನು ಕರೆ ಮಾಡಿದ್ದಾರೆ. ಅನು ಅವರೇ ನಮಸ್ತೆ. ನಮಸ್ತೆ, ಹೇಳಿ. ಅನು ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಡಾಕ್ಟರ್ಸ್ ಇದ್ದಾರೆ, ಗರ್ಭಗುಡಿಯ ಡಾಕ್ಟರ್ಸ್ ಇಬ್ರು ಇದ್ದಾರೆ. ಡಾಕ್ಟರ್ ಹರ್ಷಿತಾ ಅವ್ರ ಹತ್ರ ಮಾತಾಡ್ಬೋದು ನೀವು. ಮೇಡಮ್, ನಾನು ಹರ್ಷಿತಾ ಮೇಡಮ್ ಹತ್ರನೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದು. ಓಕೆ. ಆಕ್ಚುಲಿ ನಾನು ಮಾಡಿಸ್ಕೊಂಡಿದ್ದು ನನ್ನ ಮದುವೆ 1 year ಆಗಿತ್ತು. ನಾವು ಬೇರೆ ಕಡೆ ತೋರಿಸಿದ್ವಿ, ಆದ್ರೆ ನಮ್ಗೆ ಏನಂತ ಪಾಸಿಟಿವ್ ರಿಸಲ್ಟ್ ಇರಲಿಲ್ಲ. ಅಂಡ್ ನನಗೆ ಏಜ್ ಆಗ್ತಿತ್ತು, ನನ್ನ ಸ್ವಲ್ಪ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ ಏಜ್ ಆಗ್ತಿತ್ತು. ಸೊ ಹಂಗಾಗಿ ಗರ್ಭಗುಡಿ ಕನ್ಸಲ್ಟ್ ಮಾಡಿದ್ವಿ. ನಂಗೆ ಡಾಕ್ಟರ್ ಹರ್ಷಿತಾ ಅವರೇ ನೋಡಿದ್ದು. ಸೊ ನೋಡಿ ಫಸ್ಟ್ ಮಂತ್ ಸೆಕೆಂಡ್ ಮಂತ್ಗೆ ನನಗೆ ಪಾಸಿಟಿವ್ ರಿಸಲ್ಟ್ ಬಂತು. ಓಕೆ ಓಕೆ. ಇಫ್ ಯು ಡೋಂಟ್ ಮೈಂಡ್, ಮದುವೆಗೆ ಎಷ್ಟು ವರ್ಷ ಆಗಿತ್ತು, ಎಷ್ಟು ವರ್ಷ ಆದ್ಮೇಲೆ ನೀವು ಗರ್ಭಗುಡಿಗೆ ಹೋಗಿದ್ದು? 1 year ಆಗಿ. ಓಕೆ, 1 year ಆದ್ಮೇಲೆ ತೋರಿಸ್ಕೊಂಡ್ರಿ. ಈಗ ಆರ್ ಯು ಕ್ಯಾರಿಯಿಂಗ್ ಅಥವಾ? ಹೌದು. ಓಕೆ, ಕಾಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಎಷ್ಟು ತಿಂಗಳು? ಥ್ಯಾಂಕ್ ಯು. 9 weeks. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ. ಹಲೋ ಅನು, ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಶಿ ಈಸ್ ವೆಲ್ ಎಜುಕೇಟೆಡ್. ಸೊ ಅವ್ರದ್ದು ವಯಸ್ಸು 30-35 ರೀಚ್ ಆಗ್ತಿದ್ದಂಗೆ ಶಿ ನ್ಯೂ. 1 ವರ್ಷ ಟ್ರೈ ಮಾಡಿದ್ರು, ಆಗಿರಲಿಲ್ಲ. ಸೊ ಶಿ ಟುಕ್ ದಟ್ ಸ್ಟೆಪ್. ಬಂದು ಏನಾಗ್ತಿದೆ ಅಂತ ಹಸ್ಬೆಂಡ್ ವೈಫ್ ಇಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡ್ರು. ಸೊ ಬೇಸಿಕ್ ಟ್ಯೂಬ್ ಟೆಸ್ಟ್ ಮಾಡಿದ್ವಿ, ಪೇಟೆಂಟ್ ಇತ್ತು. 1 ಸೈಕಲ್ ನ್ಯಾಚುರಲ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ನೆಕ್ಸ್ಟ್ ಸೈಕಲ್ಲೇ ಸ್ವಲ್ಪ ಬೇಗ ವಯಸ್ಸು ಇಬ್ಬರದು ಮೀರ್ತಿರೋದ್ರಿಂದ
ಬೇಗ ಹೋಗೋಣ ಅಂತ ಫಸ್ಟ್ IUI ಮಾಡಿದ್ವಿ, ಅದರಲ್ಲೇ ಅವ್ರಿಗೆ ಸಕ್ಸಸ್ ಆಯಿತು. ಓ ವಾವ್. ಎನಿವೇಸ್ ಈ ರೀತಿಯ ಕರೆಗಳಿದೆಯಲ್ಲ, ಇದು ಒಂಥರ ಪಾಸಿಟಿವ್ ಬೂಸ್ಟರ್ ಅಂತ ಅನ್ಬೋದು. ಯಾಕಂದ್ರೆ ಅನೇಕ ಬಾರಿ ಡೌಟ್ಸ್ ಇರುತ್ತೆ, ಈ ಪಾಸಿಟಿವಿಟಿ ರೇಟ್ ಎಷ್ಟಿರುತ್ತೆ ಅನ್ನುವಂಥದ್ದು. ಎನಿವೇಸ್ ಧನ್ಯವಾದ ಅನು ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕೆ. ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರಿ, ರೈಟ್ ಟೈಮಲ್ಲಿ ಬಂದ್ರೆ ಈ ಪಾಸಿಬಿಲಿಟೀಸ್ ಹೇಳಿದಕ್ಕೂ ಅವ್ರ ಕರೆಗೂ ಆಕ್ಚುಲಿ ಇಟ್ ವಾಸ್ ವೆರಿ ಕ್ಲೋಸ್ ಟು ಇಟ್. ಹೌದು. ಸೊ ನೀವು ಹೇಳಿದಕ್ಕೂ ಅದಕ್ಕೂ ಸರಿಯಾಗಿದೆ. ಸರಿಯಾದ ಸಮಯಕ್ಕೆ ಬಂದ್ರೆ ಸರಿಯಾಗಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಐ ಥಿಂಕ್ ರೈಟ್ ಡಿಸಿಷನ್ ಅಟ್ ರೈಟ್ ಟೈಮ್ ಇಸ್ ವೆರಿ ಮಚ್ ನೀಡೆಡ್ ಅಂತ ಅನ್ಸುತ್ತೆ. ಅದನ್ನ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ತಗೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈ ಒಂದಷ್ಟು ಪ್ರಶ್ನೆಗಳಿದೆ. ಈ ಮೊದಲ ಮಗು IVF ನಿಂದ ಆದರೆ ಎರಡನೇ ಮಗು ಕೂಡ IVF ನಿಂದನೇ ಆಗುತ್ತಾ ಅಂತ ಅವ್ರಿಗೆ ಭಯ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ನಮಗೆ ಮೊದಲನೇ ಮಗು ಆಗಬೇಕಾದಾಗ ಒಂದು ಟೆನ್ಷನ್ ತುಂಬ ಇರುತ್ತೆ, ಆಗ್ತಿಲ್ಲ ಅನ್ನೋದು. ದೆಲ್ ಬಿ ಅಕ್ಯೂಟ್ ಸ್ಟ್ರೆಸ್ ಫ್ಯಾಕ್ಟರ್. ಅದ್ರ ಜೊತೆಗೆ ಯಾಕೆ ಆಗ್ತಿಲ್ಲ ಅಂತ ಕಾರಣಗಳನ್ನ ತಿಳ್ಕೊಳ್ತೀವಿ. ಆ ಟೈಮಲ್ಲಿ ನಮಗೆ ಆ ಟ್ರೀಟ್ಮೆಂಟ್ ಸೂಕ್ತ ಅಂತ ಅಂದಾಗ ನಾವು ಅದನ್ನು ಕೊಟ್ಟಿರ್ತೀವಿ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಅವ್ರ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿರುತ್ತೆ. ಅವ್ರು ಎಷ್ಟೊಂದು ಫ್ಯಾಕ್ಟರ್ಸ್ನ ಚೇಂಜ್ ಮಾಡ್ಕೊಳ್ತಾರೆ. ಒಂದು ಪ್ರೆಗ್ನೆನ್ಸಿ ಅಂತ ಬಂದಾಗ ವಿಮೆನ್ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ಸೊ ಕ್ರಮೇಣವಾಗಿ ಆ ಚೇಂಜಸ್ ಆಗೋದ್ರಿಂದ ಒಬ್ಬೊಬ್ರಿಗೆ ಏನಾಗುತ್ತೆ, ಓವ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಒಂದು ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೆ. ಸೊ ಪೋಸ್ಟ್ ಡೆಲಿವರಿ ಏನಾಗುತ್ತೆ, ತುಂಬ ಜನ ದೇ ಟೇಕ್ ಇಟ್ ಸೀರಿಯಸ್ಲಿ, ವೆಯ್ಟ್ ರಿಡಕ್ಷನ್ ಟ್ರೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಆಗುವಂಥ ಎಷ್ಟೊಂದು ಬದಲಾವಣೆಗಳಿಂದ ಎರಡನೇ ಮಗು ನ್ಯಾಚುರಲ್ ಆಗಿರೋ ತುಂಬ ಜನ ನೋಡಿದ್ದೀವಿ. ಓಕೆ, ಡೆಫಿನೆಟ್ಲಿ ಇದೆ. ಒಂದು ಮಗು IVF ಇಂದ ಆಗುತ್ತೆ ಅಂತಂದರೆ ಎರಡನೇ ಮಗುನು ನಾವು IVFಗೆ ಹೋಗಬೇಕು ಅಂತ ಖಂಡಿತವಾಗ್ಲೂ ಯಾವುದೇ ರೂಲ್ ಇಲ್ಲ. ಬಟ್ ನಮಗೆ ಯಾಕೆ ಮೊದಲನೇ ನಾವು ಟ್ರೀಟ್ಮೆಂಟಲ್ಲಿ IVFಗೆ ಹೋಗಿದ್ವಿ, ಈಗ ಎಕ್ಸಾಂಪಲ್ ನಮಗೆ ಗರ್ಭನಾಳಗಳು ಅಂತ ಹೇಳ್ತೀವಿ, ಟ್ಯೂಬ್ಸ್. ಈಗ ನಾವು IVF ಮಾಡಿದ್ದೇ ಟ್ಯೂಬ್ ಬ್ಲಾಕಿಂದ, ಅಥವಾ IVF ಮಾಡಿದ್ದು ನಾವು ವೀರ್ಯಾಣು ಸಮಸ್ಯೆಗಳಿಂದ, ವೀರ್ಯಾಣು ಕೌಂಟ್ ತುಂಬಾ ಕಡಿಮೆ ಆಗಿತ್ತು ಅಥವಾ 0 ಇತ್ತು, ನಾವು ಬೀಜಗಳಿಂದ ವೀರ್ಯಾಣು ತೆಗೆದು ಟ್ರೀಟ್ಮೆಂಟಿಗೆ ಹೋಗಬೇಕಾಯಿತು. ಈ ಥರದ ಫ್ಯಾಕ್ಟರ್ಸ್ ಇದ್ದಾಗ ಹೌದು, ಆಲ್ರೆಡಿ ಅವ್ರಿಗೆ ಮೊದಲನೇ IVF ಸೈಕಲಲ್ಲಿ ಭ್ರೂಣಗಳನ್ನ ಎತ್ತಿಟ್ಟಿದ್ದಾರೆ, ಸ್ಟೋರೇಜಲ್ಲಿ ಇದೆ ಅಂತಂದರೆ ಅವ್ರು ಬಂದು ಅದೇ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ಈ ಥರ ನಾನ್ ಟ್ರೀಟಬಲ್ ಕಾಸಸ್ ಇದ್ದಾಗ ನಮಗೆ ಅವ್ರು ಮತ್ತೆ IVFಗೆ ಹೋಗಬೇಕಾಗತ್ತೆ. ಬಟ್ ಮೆಜಾರಿಟಿ ಅದರ್ ಕೇಸಸಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ನಾವು ಆ ಟೈಮಲ್ಲಿ ಆ ಟ್ರೀಟ್ಮೆಂಟ್ನ ಮಾಡಬೇಕಾಯಿತು. ಬಿಕಾಸ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಯಾವುದು ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಸೆಕೆಂಡ್ ಬೇಬಿಗೆ ಅವ್ರು ನ್ಯಾಚುರಲ್ ಅಥವಾ ಸಿಂಪಲ್ ಟ್ರೀಟ್ಮೆಂಟ್ಸಲ್ಲಿ ಟ್ರೈ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆಲ್ ರೈಟ್ ಡಾಕ್ಟರ್. ಅದರ ಜೊತೆಯಲ್ಲಿ ನಾವು ಅನೇಕ ಫ್ಯಾಕ್ಟರ್ಗಳನ್ನು ಮಾತಾಡಿದ್ವಿ, ಫುಡ್ ಬಗ್ಗೆ ಮಾತಾಡಿದ್ವಿ, ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ವಿ. ಮೇನ್ ಫ್ಯಾಕ್ಟರ್ ಅಂತಂದರೆ ಈ ಸ್ಟ್ರೆಸ್ಸು. ಈ ಸ್ಟ್ರೆಸ್ಸಿಂದ ಕೂಡ ಇತ್ತೀಚೆಗೆ ಈ ಫರ್ಟಿಲಿಟಿ ರೇಟ್ ಡೌನ್ ಆಗ್ತಾ ಇದೆ, ಸಂತಾನೋತ್ಪತ್ತಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಸ್ಟ್ರೆಸ್ಸಲ್ಲಿರುವಂಥ ಮಹಿಳೆಯರಿಗೆ ಏನು ಸಜೆಷನ್ ಕೊಡ್ತೀರಾ ಅಂತ? ಓಕೆ, ಸೊ ಬೇಸಿಕಲಿ ಫಸ್ಟು ಏನು ಅಂದರೆ ಸ್ಟ್ರೆಸ್ಸು ನಮ್ಮ ಜೀವನಕ್ಕೆ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟು. ಓಕೆ, ಸ್ಟ್ರೆಸ್ಸು ಇದ್ದಾಗ ನಮ್ಮ ಬಾಡಿನಲ್ಲಿ ಸರ್ಟನ್ ಚೇಂಜಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಅದನ್ನು ಫೈಟ್ ಮಾಡೋದಕ್ಕೆ ಇಲ್ಲ ನಮ್ಮನ್ನು ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಏನಾಗ್ತದೆ, ನಮ್ಮ ಈಗ ಇರೋ ಜೀವನ ಶೈಲಿ ಹೆಂಗಿದೆ ಅಂದರೆ ನಾವು ಸದಾ ಸ್ಟ್ರೆಸ್ಸಲ್ಲಿದ್ದೀವಿ. ಬ್ಯಾಂಗ್ಳೂರ್ನಲ್ಲಿ ಟ್ರಾಫಿಕಲ್ಲಿ ಒಂದು ಪಾಯಿಂಟಲ್ಲಿ ರೀಚ್ ಆಗೋದೇ ಬಿಗ್ ಸ್ಟ್ರೆಸ್ ಆಗೋಗಿದೆ. ಅದರಲ್ಲಿ ವರ್ಕಲ್ಲಿ ಇರೋ ಸ್ಟ್ರೆಸ್ಸು, ಪರ್ಫಾರ್ಮೆನ್ಸ್ ಪ್ರೆಷರು, ಡೆಡ್ಲೈನ್ಸು. ಸೊ ಇದರಿಂದ ನಾವು ಆಲ್ಮೋಸ್ಟ್ ಕಂಟಿನ್ಯೂಸ್ ಸ್ಟ್ರೆಸ್ಸಲ್ಲೇ ಇರ್ತೀವಿ. ಸೊ ಬಟ್ ಈ ಸ್ಟ್ರೆಸ್ಸಿಂದ, ಕಂಟಿನ್ಯೂಸ್ ಸ್ಟ್ರೆಸ್ಸಿಂದ ಏನಾಗ್ತಿದೆ ಅಂದರೆ ಬಾಡಿನಲ್ಲಿ ನಮಗೆ ಆ ಸ್ಟ್ರೆಸ್ ಹಾರ್ಮೋನ್ ಏನು ಮಾಡ್ತಾಯಿದೆ, ನಾವು ಆ ಪೌಷ್ಟಿಕಾಂಶಗಳನ್ನ, ನ್ಯೂಟ್ರಿಷನ್ನ ನಮ್ಮ ಮೆದ್ಲಿಗೆ ಇಲ್ಲ ಬೇರೆ ಕಡೆ ಯಾವುದಕ್ಕೆ ಇಂಪಾರ್ಟೆಂಟು ಅದ್ರ ಕಡೆ ಅದನ್ನು ಡಿವಿಯೇಟ್ ಮಾಡ್ತಾಯಿದೆ. ಸಂತಾನೋತ್ಪತ್ತಿ ನಮ್ಮ ಬಾಡಿಗೆ ಅಷ್ಟು ಇಂಪಾರ್ಟೆಂಟ್ ಇರಲ್ಲ ವೆನ್ ವಿ ಆರ್ ಅಂಡರ್ ಸ್ಟ್ರೆಸ್. ಸೊ ಅದ್ರ ಕಡೆ ಆ ನ್ಯೂಟ್ರಿಷನ್ನು, ಬ್ಲಡ್ ಸಪ್ಲೈ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಕ್ರಾನಿಕ್ ಸ್ಟ್ರೆಸ್ಸಲ್ಲಿದ್ದಾಗ ಏನಾಗ್ತದೆ ಅಂದರೆ ಸದಾ ಸ್ಟ್ರೆಸ್ಸಲ್ಲಿದ್ದರೆ ಈ ಸಂತಾನೋತ್ಪತ್ತಿ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಂಡಾಣುಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಕ್ವಾಲಿಟಿ ಕಮ್ಮಿ ಆಗುತ್ತೆ, ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ, ಕ್ವಾಲಿಟಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ನಾವು ತುಂಬ ಚಿಕ್ಕ ವಯಸ್ಸಿನಿಂದನೇ ಕಲ್ತ್ಕೋಬೇಕು. ಇಲ್ಲ ಆಲ್ರೆಡಿ ಸ್ಟ್ರೆಸ್ಸಲ್ಲಿದ್ದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ತುಂಬ ಅವಶ್ಯಕತೆ ಇದೆ ಇವಾಗ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಇವಾಗ ಇನ್ಫರ್ಟಿಲಿಟಿನ ನಾವು ನೋಡ್ತಾ ಇರೋದು ಕೂಡ. ಸೊ ಸ್ಟ್ರೆಸ್ಸನ್ನು ಹೇಗೆ ಕಮ್ಮಿ ಮಾಡ್ಕೋಬೇಕು, ಒನ್ ಇಸ್ ಡೆಫಿನೆಟ್ಲಿ ಮೆಡಿಟೇಷನ್, ಎಕ್ಸಸೈಸ್ ಮಾಡೋದ್ರಿಂದ, ಪ್ರಾಪರಾಗಿ ಕರೆಕ್ಟಾಗಿ ಮಲ್ಕೊಳ್ಳೋದು, 7 ರಿಂದ 8 ಗಂಟೆ ಅನ್ಇಂಟ್ರಪ್ಟೆಡ್ ಸ್ಲೀಪು, ಅದೇ ಟೈಮಿಗೆ ಮಲ್ಕೊಳ್ಳೋದು, ಅದೇ ಟೈಮಿಗೆ ಎದ್ದೇಳೋದು, ಸ್ವಲ್ಪ ಬೆಳಗ್ಗೆ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗೋದ್ರಿಂದ, ಆ್ಯಂಡ್ ಡೆಫಿನೆಟ್ಲಿ ಇಫ್ ನೀಡೆಡ್ ಕೌನ್ಸ್ಲಿಂಗ್ ತೊಗೊಳ್ಳೋದು, ಹೆಲ್ಪ್ ತೊಗೊಳ್ಳೋದು, ಇದರಿಂದ ಕೂಡ ಸ್ಟ್ರೆಸ್ನ, ಆ್ಯಂಡ್ ಈಟಿಂಗ್ ಹೆಲ್ದಿ ಫುಡ್, ಔಟ್ಸೈಡು ಫುಡ್ ಎಲ್ಲ ಅವಾಯ್ಡ್ ಮಾಡೋದ್ರಿಂದ ಸ್ಟ್ರೆಸ್ನ ದೇ ಕ್ಯಾನ್ ಬೀಟ್ ಇಟ್.
ಅದು ಕೂಡ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇತ್ತೀಚಿನ ದಿನಗಳಲ್ಲಿ. ಸ್ಟ್ರೆಸ್ಫುಲ್ ಲೈಫಿಂದ ಹೊರಗೆ ಬರೋದೇ ದೊಡ್ಡ ಟೆನ್ಷನ್. ಹೌದು, ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅಂತಂದ್ರೆ ಎಲ್ಲದಕ್ಕೂ ಸ್ಟ್ರೆಸ್ ಅಂತ ಹೇಳ್ತೀವಿ. ಹೌದು, ಕರೆಕ್ಟ್ ಅಲ್ವಾ? ಈಗ ಎಕ್ಸಾಂಪಲ್ ನಾವು ನನ್ನ 5 ವರ್ಷದ ಮಗುವಿನ ನಾವಿಬ್ರು ಬರ್ಬೇಕು ಅಂತಂದ್ರೆ ನಮ್ದು OPD ಮುಗಿಸಿ ನಾವು ಇಲ್ಲಿಗೆ ನಾವು 12 ಗಂಟೆಗೆ ರೀಚ್ ಆಗ್ಬೇಕು ಅಂತಂದ್ರೆ ವಿ ನೋ ದಟ್ ನಾವು 1 hour ಮುಂಚೆನೆ ಇಲ್ಲಿಂದ ಹೊರಡಬೇಕು. ಸೊ ಆ ಪ್ಲಾನಿಂಗ್ ಯಾವಾಗ ಶುರು ಆಗುತ್ತೆ ನಮಗೆ? ವೆನ್ ವಿ ನೋ ದಟ್ ನಮಗೆ 1 ವಾರದ ಹಿಂದೆನೆ ನಮ್ಗೆ ಆ ಪ್ಲಾನಿಂಗ್ ಶುರುವಾಗಿರುತ್ತೆ. ಒಂದಿನದ ಹಿಂದೆ ನಾವು ವಿ ಮೇಕ್ ಶೋರ್ ದಟ್ ನಾವು ಇದನ್ನ ಪ್ರಾಪರ್ ಆಗಿ ಮಾಡ್ತೀವಿ. ಸೊ ಪ್ಲಾನಿಂಗ್ ಇಲ್ಲದೆ ಐ ಥಿಂಕ್ ಏನೂ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಗೊತ್ತು ನಮ್ಗೆ ಆಲ್ರೆಡಿ ಟ್ರಾಫಿಕ್ ಇರುತ್ತೆ ಅಂತ. ಸೊ ನಾನೇ ಬೇಕು ಅಂತ ಲೇಟಾಗಿ ಶುರು ಮಾಡಿ ಆಮೇಲೆ ಹೋಗ್ಬಿಟ್ಟು ನಾನು ಸ್ಟ್ರೆಸ್ ಅನ್ನೋದು ತಪ್ಪಾಗುತ್ತೆ. ಸೊ ಸೇಮ್ ಫರ್ಟಿಲಿಟಿ ಕೂಡ ಅಷ್ಟೇ. ನಿಮಗೆ ಗೊತ್ತು ವಯಸ್ಸಾಗ್ತಾ ಇದ್ದಂಗೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತ ನಾವೇ ಡಿಲೇ ಮಾಡಿ ಆಮೇಲೆ ಪ್ರಾಬ್ಲಮ್ ಬಂತು ಅಂತ ಇದು ಮಾಡೋದಕ್ಕಿಂತ ಐ ಥಿಂಕ್ ಮುಂಚೆನೇ ಪ್ಲಾನಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಆಲ್ ರೈಟ್, ಒಂದಷ್ಟು ಫ್ಯಾಕ್ಟರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೂ ಹಲವರು ಇರ್ತಾರೆ, ಸ್ಟ್ರೆಸ್ ಇಲ್ಲ, ಲೈಫ್ ಸ್ಟೈಲ್ ಚೆನ್ನಾಗಿದೆ, ವೆರಿ ಫಿಟ್, ವೆರಿ ಯಂಗ್ ಆ್ಯಂಡ್ ಅಷ್ಟೇನು ಸ್ಥೂಲಕಾಯ ಅಂದರೆ ಒಬೆಸಿಟಿ, ಇಂಥ ಯಾವುದೇ ಸಮಸ್ಯೆ ಇಲ್ಲ, ಹಾರ್ಮೋನಲ್ ಚೇಂಜಸ್ ಇಲ್ಲ, ಏನೂ ಇಲ್ಲ, PCOD PCOS ಏನೂ ಇಲ್ಲ, ಆದರೂ ಮಕ್ಕಳಾಗದೇ ಇರೋದಕ್ಕೆ ಮಕ್ಕಳು ಆಗ್ತಾ ಇರೋದಿಲ್ಲ. ಇಂಥದಕ್ಕೆ ಏನು ಕಾರಣ? ಹೌದು, ಖಂಡಿತವಾಗ್ಲೂ ಈ ಸೆಟ್ ಆಫ್ ಕ್ಯಾಟಗರಿ ಕೂಡ ನಾವು ಒಂದು 20% ಕೇಸಸಲ್ಲಿ ನೋಡ್ತೀವಿ. ಒಂದು ಸೆಟ್ ಆಫ್ ಕ್ಯಾಟಗರಿ ಅಂತಂದರೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂತಂದರೆ ಪರೀಕ್ಷೆ ಮಾಡಿ ನೋಡಿದಾಗ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ ನೋಟಕ್ಕೆ, ಬಟ್ ಡೀಪಲ್ಲಿ ನಮಗೆ ನೋಡಿದಾಗ ಅಲ್ಲಿ ಏನಾದರೂ ತೊಂದರೆಗಳಿರ್ಬೋದು, ಅವ್ರ ಇಮ್ಯುನಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಮಗೆ ನಾನು ಹೇಳ್ದಂಗೆ ಈಗ ನಾನು ಪ್ಲ್ಯಾನ್ ಮಾಡಿರೋದೇ ಏಜ್ ಕಡಿಮೆ ಆಗ್ತಿದೆ, ಏಜ್ ಜಾಸ್ತಿ ಏಜಲ್ಲಿ ಅಂತಂದಾಗ ನನಗೆ ಮೊಟ್ಟೆ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಸೊ ಅಂಡಾಣು ನಮಗೆ ಮೊಟ್ಟೆ ಆ ಹೊರಪದ್ರ ಫಾಲಿಕಲ್ ಅಂತ ಹೇಳ್ತೀವಿ, ಆ ನೀರುಗುಳ್ಳೆ ಮಾತ್ರ ಕಾಣಿಸೋದು ನಮಗೆ ಸ್ಕ್ಯಾನಲ್ಲಿ. ಅದ್ರ ಒಳಗೆ ನಿಜವಾಗ್ಲೂ ಮೊಟ್ಟೆ ಇದೆಯಾ, ಅದರ ಕ್ವಾಲಿಟಿ ಚೆನ್ನಾಗಿದೆಯಾ, ಅದು ಯಾವುದು ನಮಗೆ ಮೇಲ್ನೋಟಕ್ಕೆ ಕಾಣೋದಿಲ್ಲ. ಸೊ ಅದನ್ನು ನಾವು ಆಳಕ್ಕೆ ಇಳಿದು ನೋಡಿದಾಗಲೇ ಗೊತ್ತಾಗೋದು. ಸೊ ಅನ್ನೋನ್ ಫ್ಯಾಕ್ಟರ್ಸ್ ಅನ್ನೋದಿರುತ್ತೆ. ಸೊ ಆ ಫ್ಯಾಕ್ಟರ್ಸ್ನ ಡಿಟೆಕ್ಟ್ ಮಾಡಿ ಫೋಕಸ್ ಮಾಡಿ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ಅಪ್ರೋಚಲ್ಲಿ ಹೋದಾಗ ಡೆಫಿನೆಟ್ಲಿ ಪ್ರಾಬಬಿಲಿಟಿ ಆಫ್ ಕನ್ಸೆಪ್ಷನ್ ಹೆಚ್ಚಾಗುತ್ತೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಅಗೇನ್ ಒನ್ ಕಪಲ್ 42 years ಫೀಮೇಲ್, 47 years ಮೇಲ್, ಮದುವೆ ಆಗಿ ಅವ್ರಿಗೂ 13 ವರ್ಷ ಆಗ್ತಾ ಇದೆ. ಸೊ ಆದರೆ ದೇವರ್ ಸೋ ಬ್ಯುಸಿ ಅವ್ರ ಕೆಲಸ ವೃತ್ತಿ ಜೀವನದಲ್ಲಿ ಅಂತಂದರೆ ಅವ್ರಿಗೆ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಟೈಮೇ ಆಗಿಲ್ಲ. ಸೊ ಅವ್ರು ಬಂದರು ನನಗೆ, ನಾವು ವಿ ಹ್ಯಾವ್ ರೀಚ್ಡ್ ದ ಪೀಕ್ ಆಫ್ ಅವರ್ ಕರಿಯರ್ ಅಂತಂದರೆ ನಾವಿಬ್ಬರು ಒಂದು ಟೀಮ್ ಲೀಡರ್ಸ್ ಆಗಿದ್ದೀವಿ. ಈಗ ನಾನು ಡಿಕ್ಟೇಟ್ ಮಾಡ್ಬೋದು ಟರ್ಮ್ಸ್ನ, ಈಗ ನನಗೆ ಫರ್ಟಿಲಿಟಿ ಪ್ಲ್ಯಾನ್ ಮಾಡಬೇಕು ನಾನು. ಸೊ ಶಿ ಕಮ್ಸ್ ಅಟ್ 42 years, ಹಿ ಈಸ್ 47, ಪೀಕ್ ಆಫ್ ದೇರ್ ಕರಿಯರ್. ಈಗ ಬಂದು ಲಾಸ್ಟ್ 6 months ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ನೀವು ಟ್ರೀಟ್ಮೆಂಟ್ ಕೊಡಿ. ಈಗ ನೋಡಿದ್ರೆ 42 yearsಲ್ಲಿ ಡೆಫಿನೆಟ್ಲಿ ಮೊಟ್ಟೆ ಅಂಶ ಕಡಿಮೆ ಆಗಿರುತ್ತೆ, ಬಟ್ ಅವ್ರಿಗೆ ಅದು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ನಾನು ಹೆಲ್ದಿಯಾಗಿ ಊಟ ಮಾಡ್ತೀನಿ, ಸೊ ನನ್ನ ವೆಯ್ಟ್ ನೋಡಿ, ನನ್ನ ಹೈಟಿಗೆ ಕರೆಕ್ಟಾಗಿದೆ, ನಾನು ಯಾವುದೂ ಜಂಕ್ ಫುಡ್ ತೊಗೊಳ್ಳೋದಿಲ್ಲ, ನಾನು ಪ್ರತಿದಿನ ಎಕ್ಸಸೈಸ್ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಕರೆಕ್ಟ್. ಬಟ್ ಸ್ಟಿಲ್ ಏಜ್ ಅಂತ ಬಂದಾಗ ನಾವು ಅದನ್ನು ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಜ, ಕರೆಕ್ಟ್. ಬಟ್ ಫಾರ್ಚುನೇಟ್ಲಿ ಶಿ ಅಂಡರ್ವೆಂಟ್ 3 IVF ಸೈಕಲ್ಸ್. ಅದರಲ್ಲಿ ಅಷ್ಟರಲ್ಲಿ ನಮಗೆ ಮೊಟ್ಟೆಗಳನ್ನ ಅಕ್ಯುಮುಲೇಟ್ ಮಾಡಿಕೊಂಡು ಭ್ರೂಣಗಳನ್ನ ತಯಾರಿ ಮಾಡಿ ಅವ್ರಿಗಿದ್ದಂಥ ಫ್ಯಾಕ್ಟರ್ಸ್ನ ಕರೆಕ್ಟ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಶಿ ಕನ್ಸೀವ್ ಆದಮೇಲೆ ಏನಾಯಿತು, ನಮಗೆ ಒಂದು ಮಿಸ್ಕ್ಯಾರೇಜ್ ರಿಸ್ಕ್ ಹೆಚ್ಚಿತ್ತು ಅವರಲ್ಲಿ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಲಾಸ್ ಆಯಿತು. ಸೆಕೆಂಡ್ ಮತ್ತೆ ಟ್ರೈ ಮಾಡಿದ್ವಿ ಅವ್ರಿಗೆ, ಶಿ ಕನ್ಸೀವ್ಡ್ ಬಟ್ ಸಕ್ಸಸ್ಫುಲಿ ವೆಂಟ್ ಅಪ್ ಟು ಆಲ್ಮೋಸ್ಟ್ 32 weeks. ಬಟ್ ಮಗು ಚಿಕ್ಕದಿತ್ತು, ಬೆಳಿಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಈ ರೀತಿ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಈವೊಂದು ನನ್ನ ಬಾಡಿ ಕಂಪ್ಲೀಟ್ಲಿ ಫಿಟ್ ಇದೆ, ನನಗೆ ಯಾವುದೇ ಥರದ ಕಾಯಿಲೆ ಇಲ್ಲ, ನಂದು ಊಟದ ಸಮಸ್ಯೆ ಇಲ್ಲ, ನಾನು ಎಕ್ಸಸೈಸ್ ಮಾಡ್ತೀನಿ, ಐ ಆಮ್ ಸ್ಟ್ರೆಸ್ ಫ್ರೀ, ಸ್ಟಿಲ್ ನಿಮ್ಮ ಬಾಡಿಗೆ ಅದು ಯಾವುದು ಗೊತ್ತಿಲ್ಲ. ಸೊ ಏಜ್ ಅನ್ನೋದು ಕರೆಕ್ಟ್ ಅಲ್ವಾ, ನನ್ನ ಬಾಡಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದು ಆ ಕಾಲಕ್ಕೆ ತಕ್ಕನಂಗೆ ಆಗಬೇಕಾಗಿರೋವಂಥ ಕೆಲಸಗಳನ್ನ ನಾವು ಆ ಟೈಮ್ಗೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಆಮೇಲಿಂದ ವಿ ಮೇ ನಾಟ್ ರಿಗ್ರೆಟ್ ಇಟ್ ಮಚ್. ರೈಟ್. ಮತ್ತೊಬ್ಬ ಕಾಲರ್ ಇದ್ದಾರೆ, ಅನಿತಾ ಕರೆ ಮಾಡಿದ್ದಾರೆ. ಅನಿತಾ ಅವರೇ ನಮಸ್ತೆ. ಹಲೋ, ನಮಸ್ತೆ ಅನಿತಾ ಅವರೇ. ಅನಿತಾ ಅಲ್ಲ, ಅಶ್ವಿನಿ ಅಂತ. ಅಶ್ವಿನಿ ಅವರೇ ನಮಸ್ತೆ, ಕ್ಷಮಿಸಿ. ಡಾಕ್ಟರ್ಸ್ ಇದ್ದಾರೆ, ಗರ್ಭಗುಡಿಯ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ಅಪರ್ಣಾ ಇದ್ದಾರೆ, ಮಾತಾಡಿ. ಹಾಯ್ ಮ್ಯಾಮ್, ಗುಡ್ ನಮಸ್ತೆ ಅಶ್ವಿನಿ, ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಆರಾಮಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಕ್ಕಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮ್ಯಾಮ್. ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಈಗ ಮಗುಗೆ? ಮ್ಯಾಮ್ ಈಗ ಇನ್ನ 8 months. 8 months. ಓಕೆ. ವೆರಿ ನೈಸ್. ದಿಸ್ ಕಪಲ್ ಆಲ್ಸೋ ಇವರು ಕೂಡ ಗರ್ಭಗುಡಿಗೆ ಬಂದವರು ಅಂತ ಅನ್ಸುತ್ತೆ. ಓಕೆ. ಸೊ ಈ ಅಶ್ವಿನಿ ಅಂತ ನಾನು ಹೇಳ್ಬೇಕಂತಂದಾಗ ಶಿ ಈಸ್ ಅ ವೆರಿ ಯಂಗ್ ಲೇಡಿ, ಅಗೇನ್ 32 years. ಬಟ್ ಕಾರಣಾಂತರಗಳಿಂದ ನಮಗೆ ಮಗು ಆಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸಿಂಪಲ್ ಟ್ರೀಟ್ಮೆಂಟ್ಸ್ ಪ್ರಯತ್ನ ಮಾಡಿದ್ವಿ. ಸೊ ಒಂದಷ್ಟು ಕಾಲಗಳು ಆಗ್ತಿಲ್ಲ ಅಂತ ಬಂದಾಗ ನಮಗೆ IVF ಚಿಕಿತ್ಸೆಗೆ ಹೋಗಬೇಕಾಯಿತು.
IVF ಚಿಕಿತ್ಸೆಯಲ್ಲಿ ಕೂಡ ನಮಗೆ 2ನೇ ಬಾರಿ ನಾವು ಪ್ರಯತ್ನ ಮಾಡಿದಾಗ ಶಿ ವಾಸ್ ಏಬಲ್ ಟು ಕನ್ಸೀವ್ ಆ್ಯಂಡ್ ಶಿ ಹ್ಯಾಸ್ ಅ ಬೇಬಿ ಆಫ್ 8 months old. ರೈಟ್ ಅಶ್ವಿನಿ ಅವರೇ, ನೀವು ಗರ್ಭಗುಡಿಗೆ ಹೋಗಿದ್ರಿ. ಐ ಥಿಂಕ್ ತುಂಬ ಜನರಿಗೆ ಪ್ರಶ್ನೆಗಳಿರುತ್ತೆ, ಹೇಗಿರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಒಂದು ಸಣ್ಣ ಭಯ ಅಂತೂ ಇದ್ದೇ ಇರುತ್ತೆ, ಯಾಕಂದರೆ ಇದು ಮೇಜರ್ ಸ್ಟೆಪ್. ಹೇಗಿತ್ತು ಗರ್ಭಗುಡಿ ಎಕ್ಸ್ಪೀರಿಯನ್ಸ್ ನೀವೇ ಹೇಳೋದಾದರೆ? ಗರ್ಭಗುಡಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಚೆನ್ನಾಗಿತ್ತು. ಡಾಕ್ಟರ್ಸ್ ಹಂಗೆ ಟ್ರೀಟ್ ಮಾಡಿದ್ರು, ನರ್ಸಸ್ ಚೆನ್ನಾಗಿದ್ರು. ನಮ್ಗೆಲ್ಲಾನು ಗೈಡೆನ್ಸ್ ಎಲ್ಲ ಕೊಡ್ತಾ ಇದ್ರು. ಈ ತರ ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಈ ತರ ಡಯಟ್ ಪ್ಲಾನ್ಸ್ ಎಲ್ಲ ಮಾಡ್ಕೊಬೇಕು, ಅವಾಗ ಹಿಂಗಿರುತ್ತೆ ನಿಮ್ ಬಾಡೀಸ್ ಎಲ್ಲ, ಓಕೆ ಮತ್ತೆ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ಬೇಕು ಓಕೆ ಅಂದ್ಬಿಟ್ಟು ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಎಲ್ಲ ರೆಸ್ಪಾಂಡ್ ಮಾಡ್ಕೊಂತ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಫುಡ್ಸ್ ಅಲ್ಲಿ ಬೇರೆ ಫುಡ್ಸ್, ಜಂಕ್ ಫುಡ್ಸ್ ಎಲ್ಲ ತಗೊಂಬಾರ್ದು, ಆತರ ಎಲ್ಲ ಹೇಳಿ ಒಂದೊಳ್ಳೆ ಒಪಿನಿಯನ್ ಕೊಡ್ತಾ ಇದ್ರು. ಚೆನ್ನಾಗಿ ಇದ್ ಮಾಡ್ತಾ ಇದ್ರು ನಮ್ಗೆ. ಅಂದ್ರೆ ಡಾಕ್ಟರ್ ಅಪರ್ಣಾ ಮೇಡಮ್ ಅವ್ರು ಚೆನ್ನಾಗಿ ನೋಡ್ತಾ ಇದ್ರು. ಅವರು ಚೆನ್ನಾಗಿ ನಮ್ಗೆಲ್ಲ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ರು. ಹಿಂಗೆಲ್ಲ ಹಿಂಗೆ ಅಂದ್ಬಿಟ್ಟು ಎಲ್ಲ ಸಜೆಷನ್ಸ್ ಕೊಡ್ತಾ ಇದ್ರು. ಬಟ್ ಫಸ್ಟ್ IVF ಸ್ವಲ್ಪ ಇದಾಗಿತ್ತು. ಸೆಕೆಂಡ್ IVF ನಮ್ಗೆ ಸಕ್ಸಸ್ ಮಾಡಿ ಕೊಟ್ರು. ಓಕೆ, ಆಲ್ ರೈಟ್. ಈಗ ನಮ್ಗೆ 8 months old ಬೇಬಿ ಇದೆ. ಆಲ್ಮೋಸ್ಟ್ ನಮ್ಗೆ ಟರ್ಮ್ ಜೆಸ್ಟೇಷನ್ ಅಲ್ಲೇ ಬೇಬಿ ಆಯ್ತು. ಪ್ರೀಟಮ್ ಏನೂ ಆಗ್ಲಿಲ್ಲ ನಮ್ಗೆ ಬೇಬಿ. ಟರ್ಮ್ ಜೆಸ್ಟೇಷನ್ 38 to 39 weeks ಒಳಗಡೆನೆ ಬೇಬಿ ಬಾರ್ನ್ ಆಯ್ತು. ಆಲ್ ರೈಟ್ ಅಶ್ವಿನಿ ಅವರೇ, ಧನ್ಯವಾದ ಕರೆ ಮಾಡಿ ಮಾತಾಡಿದ್ದಕ್ಕೆ. ಐ ಥಿಂಕ್ ಇಂಥ ಪಾಸಿಟಿವ್ ರೆಸ್ಪಾನ್ಸಸ್ ಗರ್ಭಗುಡಿಗೆ ಆ್ಯಡ್ ಆನ್ ಅಂತ ಅನಿಸುತ್ತೆ. ಆ ಸ್ಟಾರ್ ರೇಟಿಂಗ್ ಕೊಟ್ಟಾಗ ಭಾಳ ಖುಷಿ ಅಂತ ಅನಿಸುತ್ತೆ. ಅದ್ರ ಜೊತೆಲಿ ಸಾರ್ಥಕತೆಯ ಭಾವ ಅಂತ ಹೇಳ್ಬೋದು. ಅದು ಕನಸು ನನಸಾದಂಥ ಸಂದರ್ಭದಲ್ಲಿ ಭಾಳ ಒಂದು ಸಾರ್ಥಕತೆಯ ಭಾವ. ಫೈನಲಿ ಹರ್ಷಿತಾ ಅವ್ರ ಹತ್ರ ಈ ಗರ್ಭಗುಡಿ ಕಾನ್ಸೆಪ್ಟ್ ನಿಜಕ್ಕೂ ಕೂಡ ಅನೇಕರ ಕನಸನ್ನು ನನಸಾಗುತ್ತೆ. ಮನೆಗೊಂದು ಮಗು ಬೇಕು ಅನ್ನುವಂಥ ಕನಸಿದೆಯಲ್ಲ, ಅದು ಭಾಳ ದೊಡ್ಡ ಕನಸು. ಅದ್ರ ಬಗ್ಗೆ ಒಂದು ಫೈನಲ್ ಆಗಿ ಹೇಳೋದಾದ್ರೆ? ಡೆಫಿನೆಟ್ಲಿ ನಮ್ಮದು ಗರ್ಭಗುಡಿ ಹೇಗೆ ನಾವು ಕಲ್ಚರ್ನ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಅಂದರೆ, ನಮ್ಮದು ಹೋಲಿಸ್ಟಿಕ್ ಅಪ್ರೋಚ್ ಇದೆ. ಜಸ್ಟ್ ಮೆಡಿಸಿನ್ ಕೊಡೋದಂತ ಅಲ್ಲ, ಅವ್ರಿಗೆ ಏನು ಬೇಕು ಅದನ್ನು ಟೇಲರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಕೊಡ್ತೀವಿ ಅವ್ರಿಗೆ. ನಮ್ಮಲ್ಲಿ ಫ್ರೀ ಯೋಗ ಕನ್ಸಲ್ಟೇಷನ್ ಇದೆ, ಡಯಟ್ ಕನ್ಸಲ್ಟೇಷನ್ ಇದೆ. ನಾವು ಬೇಕು ಅಂದರೆ ವಿ ಕೊಲಾಬ್ರೇಟ್ ವಿತ್ ಆಯುರ್ವೇದ. ಸೊ ಅದರಲ್ಲೂ ಜೊತೆಗೆ ಹೋಲಿಸ್ಟಿಕ್ ಆಗಿ ನಾವು ಆ ಕಪಲ್ಗೆ ಬೇಸಿಕಲಿ ನಮ್ಮ ಗೋಲು ಒಂದು ಪುಟ್ಟ ಮಗು ಅವ್ರಿಗೆ ಕೊಡೋದು ಅಂತ. ಸೊ ಯಾವ ಥರ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ ಥರದ್ದೆಲ್ಲ ಟ್ರೈ ಮಾಡಿ ವಿ ಗೆಟ್ ದೆಮ್ ಅ ಬೇಬಿ. ಓಕೆ, ಆಲ್ ರೈಟ್ ಡಾಕ್ಟರ್ಸ್. ಸಾಕಷ್ಟು ಗೊಂದಲಗಳು, ಅದರ ಜೊತೆಯಲ್ಲಿ ಹೇಗೆ ಮಗು ಪಡಿಬೇಕು ಅನ್ನುವಂಥ ಒಂದಷ್ಟು ಅನುಮಾನಗಳು ಸಹಜವಾಗಿ ಇದ್ದೇ ಇರುತ್ತೆ. ಅದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಐ ಥಿಂಕ್ ಬಹಳ ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಹರ್ಷಿತಾ ಹಾಗೆ ಡಾಕ್ಟರ್ ಅಪರ್ಣಾ. ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಯಲ್ಲಿ ಚಿಂತೆ ಬೇಡ, ಮಕ್ಕಳಾಗಬೇಕು ಅನ್ನುವಂಥ ಕನಸು ನಿಮ್ಮದಾಗಿದ್ದರೆ ಖಂಡಿತವಾಗ್ಲೂ ಕೂಡ ಗರ್ಭಗುಡಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.